ಹರಿಯಾಣದಲ್ಲಿ ಏನಾಯಿತು ಅಂತೇಳಿ ನೋಡಿ, ಬೆಳಿಗ್ಗೆ ಈ ವೋಟಿಂಗು ಅಥವಾ ಕೌಂಟಿಂಗ್ ಏನು ವೋಟಿಂಗ್ ಎಲ್ಲ ಮುಗಿದ ಮೇಲೆ ಕೌಂಟಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ರಲ್ಲ, ಈ ಕೌಂಟಿಂಗ್ ಶುರುವಾಗ್ತಾ ಇದ್ದಂತೆ ರಾಕೆಟ್ ಥರ ಹೋಗ್ತಾ ಇತ್ತು ಕಾಂಗ್ರೆಸ್ನ ಸೀಟ್ಗಳ ಸಂಖ್ಯೆ. ಇದೇ ಥರ ಹೋದರೆ ಒಂದೂವರೆ ಗಂಟೆ ಇದೇ ಸ್ಟ್ರೈಕ್ ರೇಟನ್ನು ಕಾಂಗ್ರೆಸ್ ಏನಾದರೂ ಮೇಂಟೈನ್ ಮಾಡಿಕೊಂಡು ಬಿಟ್ಟರೆ, ಈ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಗೆದ್ದು ಬಿಡ್ತಾರೆ, ಈ ಲೆಕ್ಕಾಚಾರದಲ್ಲಿ ಇತ್ತು. ಆದರೆ ಅದು ಯಾವ ರೀತಿ ಉಲ್ಟಾಯಿತು ಅಂತ ಹೇಳಿದ್ರೆ, ನೋಸ್ ಡೈವ್ ಅಂತಾರೆ. ಒಂದು ವಿಮಾನ ತೀರಾ ಮೇಲಕ್ಕೆ ಹಾರಿಬಿಟ್ಟು ಇದ್ದಕ್ಕಿದ್ದಂತೆ ಅದರ ಮೂತಿ ಇರುತ್ತಲ್ಲ, ವಿಮಾನದ ಮೂತಿ, ಆ ಮೂತಿ ಬಂದು ನೆಲಕ್ಕೆ ಗುದ್ದಿದ್ರೆ ಹೇಗಾಗುತ್ತೋ ಆ ರೀತಿ ಆಯಿತು ಕಾಂಗ್ರೆಸ್ನ ಕತೆ ಇಲ್ಲಿ ಹರಿಯಾಣದಲ್ಲಿ. ಒಂದು ಜಮ್ಮು ಕಾಶ್ಮೀರದಲ್ಲಿ NC ಯೊಂದಿಗೆ ಸೇರಿಕೊಂಡು ಕಾಂಗ್ರೆಸ್ ಗೆದ್ದಿದ್ದು ಒಂದು ಕಡೆ, ಆ ಖುಷಿ ಇಮ್ಮಡಿ ಆಗ್ತಾ ಇತ್ತು. ಹರಿಯಾಣ ಕೂಡ ದೋಚಿಬಿಟ್ಟಿದ್ದಿದ್ರೆ, ಯಾಕೆ ಹರಿಯಾಣದಲ್ಲಿ 10 ವರ್ಷಗಳ BJP ಆಳ್ವಿಕೆ ಇತ್ತು, ಆ್ಯಂಟಿ ಇನ್ಕಂಬೆನ್ಸಿ ಬಲವಾಗಿತ್ತು, ಇನ್ನೇನು ಬೇಡ, ಉದ್ಯೋಗ ಒಂದು ವಿಚಾರದಲ್ಲೇ BJP ಮಕಾಡೆ ಮಲಗಿತ್ತು. ಎಲ್ಲಿ ಹರಿಯಾಣದಲ್ಲಿ ಉದ್ಯೋಗದ ಒಂದು ವಿಚಾರವನ್ನು ಫೇಸ್ ಮಾಡೋಕ್ಕೆ ಸರಿಯಾಗಿ ಆಗಿರಲಿಲ್ಲ ಅವ್ರಿಗೆ. ಆ ಭರವಸೆ ಈ ಭರವಸೆ ಆರ್ಮಿದು ಹೇಳೋದೇ ಬೇಕಾಗಿಲ್ಲ. ಅಗ್ನಿವೀರು ಅಗ್ನಿಪಥ ಇದೆಲ್ಲ ಮಾಡಿದ್ರು, ಅದೇನಾಗಿತ್ತು, ಅದೆಷ್ಟು ಪ್ರತಿಭಟನೆಗಳಾಗಿದ್ವು, ಅದ್ರ ಬಗ್ಗೆ ನಾವೇನು ಮಾತಾಡೋದೇ ಬೇಕಾಗಿಲ್ಲ. ಕೃಷಿ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಯಾವ್ಯಾವ ನಟಿಮಣಿ ಆನಂತರದಲ್ಲಿ MP ಎಂದು ಹೇಳಿಕೆ ಕೊಟ್ಟಿದ್ದರು, ಅದನ್ನು ವಿವರಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟು ಇಶ್ಯೂಗಳಿತ್ತು. MSPಗೆ ಕಾನೂನಿನ ಬಲ ಕೂಡ ಸಿಕ್ಕಲಿಲ್ಲ ಅಂತ ಇಶ್ಯೂ ಇತ್ತು. ಇದರ ಹೊರತಾಗಿ ಇದನ್ನು ಬಳಸ್ಕೊಂಡು ಕಾಂಗ್ರೆಸ್ ಏನೋ ಮಾಡಿಬಿಡುತ್ತೆ ಅಂತ ಇತ್ತು. ಆದರೆ ಇದೆಲ್ಲವೂ ಅಲ್ಲಿ ತಲೆ ಕೆಳಗಾಗುತ್ತೆ. ಸತತ 3ನೇ ಬಾರಿಗೆ ಅಧಿಕಾರದ ಗದ್ದುಗೆ ಇರುತ್ತೆ BJP. 1966ಇಂದ ಯಾವುದೇ ಪಕ್ಷ ಕೂಡ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಮಾಡಿಲ್ಲ, ಒಪ್ಪಿಲ್ಲ ಜನ. 3 ಬಾರಿ ನೀನೇ ಆಳ್ವಿಕೆ ಮಾಡು ಅಂತ ಯಾರಿಗೂ ಓಟ್ ಹಾಕಿಲ್ಲ. ಆಡಳಿತ ವಿರೋಧಿ ಅಲೆ ಮೆಟ್ಟು ನಿಂತುಕೊಂಡು BJPಯಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದೆ. 48 ಸ್ಥಾನಗಳಲ್ಲಿ BJP ಗೆಲ್ಲುತ್ತೆ, ಕಾಂಗ್ರೆಸ್ 37ಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ. ನೋಸ್ ಡೈವಲ್ಲಿ ಕಾಂಗ್ರೆಸ್ದು ಯಾವ ವೇಗದಲ್ಲಿ ಕಾಂಗ್ರೆಸ್ಸಲ್ಲಿ ಚಿಮ್ಮಿತ್ತು ನಭಕ್ಕೆ, ಆ ವೇಗದಲ್ಲಿ ಚಿಮ್ಮಿ ಮತ್ತೆ ಅದೇ ರೀತಿಯಲ್ಲಿ ಉಲ್ಟಾ ಪತನವಾಯಿತಲ್ಲಿ. 3 ಕ್ಷೇತ್ರಗಳಲ್ಲಿ ಇತರೆ ಅಭ್ಯರ್ಥಿಗಳು ಗೆಲುವನ್ನು ಕಂಡಿದ್ದಾರೆ. BJPಗೆ ಹ್ಯಾಟ್ರಿಕ್ ಗೆಲುವಾಗುತ್ತೆ. ಸರ್ಕಾರ ರಚನೆಗೆ ಸಜ್ಜಾಗ್ತಾ ಇದೆ BJP. ಹರಿಯಾಣದಲ್ಲಿ ಕಾಂಗ್ರೆಸ್ ಎಡವಿದೆಲ್ಲಪ್ಪ ಅಂತ ಚೆಕ್ ಮಾಡಿಕೊಂಡಾಗ, ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ಮುಂಚೆ ಒಂದು ಗುಂಪುಗಾರಿಕೆ ಇತ್ತಲ್ಲ, CM ಹುದ್ದೆ ಬೇಕು, ಅದು ಬೇಕು, ಇದು ಬೇಕು ಅಂಥೇಳಿ ಮಾಜಿ DCM ಭೂಪಿಂದರ್ ಸಿಂಗ್ ಹೂಡಾ ಮತ್ತು ಮಾಜಿ ಕೇಂದ್ರ ಸಚಿವೆ ಕುಮಾರಿ ಸೆಲ್ಜಾ ಸುರ್ಜೇವಾಲಾ ಬಣಗಳ ನಡುವೆ ದೊಡ್ಡ ತಿಕ್ಕಾಟ ಆಯಿತು ಅಂತ. ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ಸಮಸ್ಯೆಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕಂಪ್ಯಾರಿಟಿವ್ಲಿ ವೇಣುಗೋಪಾಲ್ ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಕಂಪ್ಯಾರಿಟಿವ್ಲಿ ಈಸ್ ಮಚ್ ಬೆಟರ್. ಬೇರೆಯವರು ಟ್ರಬಲ್ ಶೂಟನ್ನು ಮಾಡೋದಕ್ಕಿಂತ ಹೋಲಿಸ್ಕೊಂಡ್ರೆ ಸುರ್ಜೇವಾಲಾ ಬೆಟರ್. ಆದರೆ ಅಲ್ಲಿ ನೋಡಿ, ಸುರ್ಜೇವಾಲಾ, ಸಚಿವೆ ಕುಮಾರಿ ಸೆಲ್ಜಾ ಮಾಜಿ ಕೇಂದ್ರ ಸಚಿವೆ ಅವರು, ಮಾಜಿ DCM ಭೂಪಿಂದರ್ ಸಿಂಗ್ ಹೂಡಾ, ಇವರು ಮೂರದೇ ಒಂದು ಕಿತ್ತಾಟ ಇತ್ತಲ್ಲಿ ಅಂತ ಹೇಳಿ ಪ್ರಚಾರದಿಂದ ದೂರ ಉಳ್ಕೊಂಡ್ರು. ವಾರಗಳ ಕಾಲ ಪಕ್ಷದ ಜನಪ್ರಿಯ ನಾಯಕಿ ಸೆಲ್ಜಾ ಸುಮಾರು 2 ವಾರಗಳ ಕಾಲ ಕ್ಯಾಂಪೇನಿಂದ ಆಚೆ ಉಳ್ಕೊಂಡ್ಬಿಡ್ತಾರೆ ಅವರು. ಕಾರ್ಯಕ್ರಮಕ್ಕೂ ಗೈರಾಗ್ತಾರೆ ಅವರು. ಟಿಕೆಟ್ ಹಂಚಿಕೆ ಪಕ್ಷದ ಬಣ್ಣಗಳಲ್ಲಿ ಘರ್ಷಣೆಗೆ ಒಂದು ಕಡೆ ಕಾರಣ ಆಗುತ್ತೆ. ಸೆಲ್ಜಾ ಅವರು ತನಗೆ ಮತ್ತು ತಮ್ಮ 35 ಜನ ನಿಷ್ಠಾವಂತರಿಗೆ ಟಿಕೆಟ್ ಕೊಡಲೇಬೇಕು, ಅಕಸ್ಮಾತ್ ಇಲ್ಲಿ ಕಾಂಗ್ರೆಸ್ ಗೆದ್ದಿದ್ದರೆ ಕುಮಾರಿ ಸೆಲ್ಜಾ ಅವರೇ CM ಆಗ್ತಾರೆ ಎನ್ನುವವರೆಗೂ ಕೂಡ ಬಿಂಬಿತರಾಗಿದ್ದರು. 35 ಜನ ಟಿಕೆಟ್ ಕೇಳ್ತಾರೆ ಅವರು. ಔಟ್ ಆಫ್ 90 ಸೀಟ್ಗಳ ಪೈಕಿ 35 ಜನ ತನ್ನ ಬೆಂಬಲಿಗರಿಗೆ, ತನ್ನ ವಿಶ್ವಾಸಿಗಳಿಗೆ, ತನ್ನ ನಿಷ್ಠರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾರೆ. ಆದರೆ ಸೆಲ್ಜಾ ಅವರಿಗೆ ಸಿಕ್ಕಿದ್ದೆಷ್ಟು ಅಂದರೆ ಬರೀ 10 ಟಿಕೆಟು. ಹೂಡಾಬಣ 70 ಅಭ್ಯರ್ಥಿಗಳನ್ನು ಅವರು ಪಡ್ಕೊಳ್ತಾರೆ. 2019ನಲ್ಲಿ ಆಂತರಿಕ ಕಲಹದಿಂದ ಕಾಂಗ್ರೆಸ್ಸಲ್ಲಿ ಸೋತು ಹೋಗಿತ್ತು. ಅದೇ ಕತೆ, ಇನ್ನೂ ಕಾಂಗ್ರೆಸ್ಸಲ್ಲಿ ಪಾಠ ಕಲ್ತಿಲ್ಲ ಅಂತ. 19ರಲ್ಲೂ ಇದೇ ಕತೆ. 19ರಲ್ಲೂ ಕೂಡ BJP ಅವರೇನು ಮೆಜಾರಿಟಿಲಿ ಬರಲಿಲ್ಲ, ಬೇರೆ ಒಂದು ಪಾರ್ಟಿ ಸಹಕಾರ ತೊಗೊಂಡು ಅವರು ಅಧಿಕಾರಕ್ಕೆ ಬಂದಿದ್ದರು. ನೋಡಿ, ಅವಾಗೂ 2019ನಲ್ಲೂ ಕಾಂಗ್ರೆಸ್ ಇದೇ ಜಗಳಗಳಲ್ಲಿ, ಈಗಲೂ ಅದೇ ಜಗಳ, ಅದೇ ಬಣ ರಾಜಕೀಯಕ್ಕೆ ಇದೀಗ ಹರಿಯಾಣದಲ್ಲಿ ಕಾಂಗ್ರೆಸ್ ಬಲಿಯಾಯಿತು. ಜಾಟ್ ಸಮುದಾಯದ ಮೇಲೆ ಗಮನ ಕೇಂದ್ರೀಕರಿಸಿತ್ತು. ಆದರೆ 15ಕ್ಕಿಂತ ಹೆಚ್ಚಿನ ಪಕ್ಷಗಳು ಅವ್ರು 1 ಸೀಟ್ ತೊಗೊಳ್ತಾರೋ, 2 ಸೀಟ್ ತೊಗೊಳ್ತಾರೋ, ಸೀಟೇ ತೆಗೆದುಕೊಳ್ಳದೆ ವೋಟ್ಗಳು ಛಿದ್ರ ಮಾಡಿ ಬಿಸಾಕ್ಬಿಡ್ತಾರೋ. 15 ಬೇರೆ ಬೇರೆ ಇಂಡಿವಿಜುವಲ್ ಪಾರ್ಟಿಗಳು ರೈಸ್ ಆದವಲ್ಲ, ಅವ್ರು ಸ್ವಲ್ಪ ಸ್ಟ್ರಾಂಗ್ ಆದ್ರಲ್ಲ, ಈ ಕಡೆ ಕಾಂಗ್ರೆಸ್ ಗಮನ ಕೊಡಲಿಲ್ಲ. ಇಲ್ಲಿ ಜಾಟ್ಗಳ ಮತಗಳು ಹರಿದು ಹಂಚಿ ಹೋದವು ಅಂತ ಹೇಳ್ತಾರೆ. ಇದರ ಲಾಭವನ್ನು BJP ಪಡ್ಕೊಳ್ತು, ಆದರೆ ಕಾಂಗ್ರೆಸ್ ಪಡೆದುಕೊಳ್ಳುವಲ್ಲಿ ಎಡವಿತು ಅಂತ. ಇತರೆ ಸಮುದಾಯದ ಮತಗಳ ಬಗ್ಗೆ ಹೆಚ್ಚು ಗಮನವನ್ನೇ ಹರಿಸಲಿಲ್ಲ. ಒಂದು ಕಡೆ ಜಾಟ್ ಕಡೆ ಅವ್ರು ಫೋಕಸ್ ಮಾಡಿದಾಗ, ಅದರ್ ದ್ಯಾನ್ ಜಾಟ್ಸ್ ಆ ಒಂದು ಗುಂಪಿರುತ್ತಲ್ಲ, ಆ ಗುಂಪಿನ ಕಡೆಗೆ ಗಮನವೇ ಅವರಿಗೆ ಹೋಗಲಿಲ್ಲ. ಇದನ್ನು BJP ಎನ್ಕ್ಯಾಶ್ ಮಾಡಿಕೊಂಡಿದ್ದಿರಬೇಕು. ಹಲವು ಪಕ್ಷೇತರ ಅಭ್ಯರ್ಥಿಗಳು ಮತ್ತು ಬಂಡಾಯಗಾರರಿಂದ ಕಾಂಗ್ರೆಸ್ಗೆ ಸೋಲಾಗುತ್ತೆ. BJP ಕಾಂಗ್ರೆಸ್ ಹೊರತುಪಡಿಸಿ ಆಮ್ ಆದ್ಮಿ ಪಾರ್ಟಿ, ಇದನ್ನೊಂದು ಮೇಜರ್ ರೀಸನ್ ಇದು. ಆಮ್ ಆದ್ಮಿ ಪಾರ್ಟಿ ಇದೆಯಲ್ಲ, ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ನಡುವೆ ಅವರು ಇಂಡಿಯಾ ಅಲಯನ್ಸು ಅದು ಇದೆಲ್ಲ ಮಾತಾಡ್ತಾರಲ್ಲ, ಹರಿಯಾಣದಲ್ಲಿ ಮೈತ್ರಿ ಆಗಲೇ ಇಲ್ಲ, ಸೀಟ್ ಹಂಚಿಕೆ ಬರಲೇ ಇಲ್ಲ. ಅವ್ರ ದಾರಿ ಅವ್ರಿಗೆ, ಇವ್ರ ದಾರಿ ಇವ್ರಿಗೆ. ಹಾಗಾಗಿ ಒಗ್ಗಟ್ಟಿಲ್ಲದ ಕಾರಣ ಕೂಡ ಒಂದು 10 ಸೀಟ್ಗಳಲ್ಲಾದರೂ ದೊಡ್ಡ ಇಂಪ್ಯಾಕ್ಟ್ ಮಾಡ್ಬೋದಾಗಿತ್ತು. ಆ 10 ಸೀಟ್ಗಳೇ ಹರಿಯಾಣದಲ್ಲಿ ನಿರ್ಣಾಯಕವಾದವು.
ಆಮ್ ಆದ್ಮಿ ಪಕ್ಷ ನಾನು ಅವ್ರ ಮೀಸೆ ತಿರುಗುತ್ತಾರೆ, ಕಾಂಗ್ರೆಸ್ ನಾನೇನು ಕಡಿಮೆ ಅಂತ ಇವ್ರ ಮೀಸೆ ತಿರುಕೊಂಡು ಹೋದರು. ಇದರ ಲಾಭವನ್ನು ಬಿ ಜೆ ಪಿ ಪಡ್ಕೊಳ್ಳುತ್ತೆ. ಇಲ್ಲಿ ಪಿ ಎಸ್ ಪಿ, INLD ಮತ್ತು JJP ಆಜಾದ್ ಸಮಾಜ ಪಕ್ಷಗಳು ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರಮುಖ ಪಕ್ಷಗಳಾಗಿರ್ತಾವಲ್ಲಿ. ಇವರೆಲ್ಲರೂ ಕೂಡ ವೋಟ್ಗಳನ್ನು ಡಿವೈಡ್ ಮಾಡಿ ಬಿಸಾಕುತ್ತಾರಲ್ಲಿ. ರಾಹುಲ್ ಗಾಂಧಿ ಆಮ್ ಆದ್ಮಿ ಪಕ್ಷದ ಮೈತ್ರಿಗೆ ಒಂದು ರೀತಿ ಉತ್ಸುಕರಾಗಿರ್ತಾರೆ. ಆದರೆ ಆಮ್ ಆದ್ಮಿ ಯಾಕೆ ಒಪ್ಕೊಳ್ಳಲ್ಲ? ಅವ್ರನ್ನ ಕೇಳಿದ್ರೆ ಇಲ್ಲ ಕಾಂಗ್ರೆಸ್ನವ್ರು ಒಪ್ಕೊಳ್ಳಿಲ್ಲ ಅಂತ ಅವ್ರು ಹೇಳ್ತಾರೆ. ಹುಡಾಬಣ ಮೈತ್ರಿಯ ಬಗ್ಗೆ ಜಾಸ್ತಿ ಒಲವನ್ನೇ ತೋರಿಸಲಿಲ್ಲ. BJP ಗೆಲುವಿಗೆ ಜಾಟ್ ಸಮುದಾಯ ಬಿಟ್ಟು BJPಗೆ ಉಳಿದ ಸಮುದಾಯಗಳ ಮತ ಕ್ರೋಢೀಕರಣವಾದವು. ಯಾರು ಜಾಟ್ ಅಂತಿರ್ತಾರಲ್ಲ, 15 ಪಾರ್ಟಿಗಳು ಜಾಟ್ ಕಡೆ ಕೇಂದ್ರೀಕೃತವಾಗಿದ್ದಾಗ ಜಾಟ್ ಸಮುದಾಯವನ್ನು ಬಿಟ್ಟು ಬೇರೆ ಸಮುದಾಯಗಳಿದ್ವಲ್ಲ, ಈ ಸಮುದಾಯಗಳ ಕಡೆಗೆ BJP ಫೋಕಸ್ ಮಾಡಿತ್ತು. ಅವರ ವೋಟ್ಗಳಿತ್ತಲ್ಲ ಕನ್ಸಾಲಿಡೇಟ್ ಆಯ್ತದು, ಒಗ್ಗೂಡ್ತದು. ಆ ಮತಗಳು BJPಗೆ ಲಾಭ ಆಯಿತು ಅಂತ ಹೇಳ್ತಾರೆ. ಜಾಟ್ ಸಮುದಾಯದ ನಾಯಕ ಭೂಪಿಂದರ್ ಹೂಡಾ ವಿರುದ್ಧವಾಗಿ ಜಾಟ್ ಏತರ ಸಮುದಾಯದ ಮತಗಳು ಒಗ್ಗೂಡಿದ್ದು BJPಗೆ ಬಲ ಬಂತು. ಜಾಟ್ ಸಮುದಾಯದ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬರಲಿಲ್ಲ. ಬಂದಿದ್ದು ನಿಜ, ಪೂರ್ಣವಾಗಿ ಬರಲಿಲ್ಲ. ಇತರೆ ವೋಟ್ಗಳಿತ್ತಲ್ಲ, ಇವ್ರು ಜಾಟ್ ಕಡೆ ಫೋಕಸ್ ಮಾಡ್ತಾರೆ. ನಾವ್ಯಾಕೆ ಇವ್ರಿಗೆ ಹಾಕೋಣ, ಇಲ್ಲಿ ಆ ಪಾರ್ಟಿ ಚಿಕ್ಕ ಪಾರ್ಟಿ ಇದೆ, ಈ ಪಾರ್ಟಿ ಇದೆ, ಇನ್ನೊಂದು ಪಾರ್ಟಿ ಇದೆ, ಇವರೆಲ್ಲ ಬಿಟ್ಟರೆ ದೊಡ್ಡ ಪಾರ್ಟಿ BJP ಇದೆ ಅಂಥೇಳಿ ಆ ಮತಗಳು ಅಲ್ಲೂ ಕೂಡ ಹೋಗಿರಬಹುದಾಗುತ್ತೆ. BJP ಪಕ್ಷದ ನಾಯಕರು CM ನಯಾಬ್ ಸಿಂಗ್ ಸೈನಿ ನೇತೃತ್ವದಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನು ಅಲ್ಲಿ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಹೂಡಾಬಣ, ಸೆಲ್ಜಾಬಣ, ಸುರ್ಜೇವಾಲಾ ಬಣ ಈ ಜಗಳಗಳಿದ್ದಾಗ ಯಾರು ಅಂತ ಅವ್ರು ಫೋಕಸ್ ಮಾಡೋಕ್ಕಾಗಲಿಲ್ಲ. 100% ಜಾಟ್ ವೋಟ್ಗಳು ಕಾಂಗ್ರೆಸ್ಗೆ ಬರ್ತವೆ ಅಂತ ಒಂದು ಅತಿಯಾದಂಥ ಆತ್ಮವಿಶ್ವಾಸ ಇತ್ತು. ಇದಕ್ಕೆ BJP ಕೌಂಟರ್ ಮಾಡುತ್ತೆ. ಉಳಿದ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಒಂದು ಸ್ಟ್ರಾಟಜಿ ಮಾಡಿತ್ತು. ಆ ಸ್ಟ್ರಾಟಜಿಯಲ್ಲಿ ವರ್ಕ್ ಆಯಿತು. ಹಾಗಾಗಿ ಹರಿಯಾಣದಲ್ಲಿ BJP ಗೆಲುವಾಗುತ್ತೆ, ಕಾಂಗ್ರೆಸ್ಗೆ ಸೋಲಾಗುತ್ತೆ.